बच्चों हम पढ़ रहे मेरा बचपन डॉक्टर एपीजे अब्दुल कलाम जी की आत्मकथा। पाठ शुरुआत करेंगे। पाठ का अर्थ ग्रहण करने के लिए प्रयास करेंगे। पाठ का विवरण इस प्रकार है। मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था। यानी यहाँ पर आत्मकथन में खुद ही एपीजे अब्दुल कलाम ने यह कह रहे कि मेरा जन्म यानी उनका जन्म हुआ था कहाँ पर, मद्रास राज्य। अब तो मद्रास राज्य कहाँ पर है, तमिलनाडु में है। अब इसे तमिलनाडु नाम से इसे पुकारा जाता है मद्रास राज्य को। और मद्रास के रामेश्वरम कस्बे ने एक छोटा सा शहर कहते हैं, ಹೋಬಳಿ ಕನ್ನಡದಲ್ಲಿ ಅಂತೀವಿ। ಓಕೆ, ಈ ಮದ್ರಾಸ್ ರಾಜ್ಯದ ಪ್ರಸ್ತುತವಾಗಿ ತಮಿಳುನಾಡು ಅಂತ ಕರಿತೀವಿ, ಅದರ ರಾಮೇಶ್ವರಂ ಅಂತಕ್ಕಂಥ ಒಂದು ಹೋಬಳಿಯಲ್ಲಿ ಮಧ್ಯವರ್ಗೀಯ ಪರಿವಾರನೇ ಹುವಾತ, ಒಂದು ಮಧ್ಯಮ ವರ್ಗದ ಒಂದು ಕುಟುಂಬದಲ್ಲಿ ಏನಾಗಿತ್ತಪ್ಪ ಅಂದ್ರೆ एपीजे अब्दुल कलाम ಅವರ जन्म आयतु। मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी। औपचारिक शिक्षा इसका अर्थ है कि बच्चों विद्यालय में जाकर क्या करना है कि दाखिल होना है, पढ़ाई करना है, परीक्षा देना है, फिर प्रमाण पत्र प्राप्त करना है, इसको कहते हैं कि औपचारिक शिक्षा। लेकिन इनके पिताजी, किनके, कलाम जी के पिताजी का नाम जैनुलाब्दीन की इस प्रकार कोई भी औपचारिक शिक्षा नहीं हुई थी और न ही वे कोई बहुत धनी व्यक्ति थे। और जैसे उन्होंने बहुत धनी व्यक्ति, धनी करते कि अमीर व्यक्ति भी नहीं थे। ಕಲಾಂ ಅವರ ತಂದೆ ಹೆಸರು ಬಂದ್ಬಿಟ್ಟು ಜೈನುಲಾಬ್ದೀನ್, ಇವರ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ। ಹಾಗಾದ್ರೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಶಾಲೆಗೆ ಹೋಗಬೇಕು, ಅಡ್ಮಿಷನ್ ಪ್ರವೇಶಾತಿಯನ್ನು ಪಡಿಬೇಕು, ಡೈಲಿ ಕ್ಲಾಸ್ಗೆ ಅಟೆಂಡ್ ಆಗಬೇಕು, ಪರೀಕ್ಷೆ ಬರೀಬೇಕು, ಅಂಕಪಟ್ಟಿ ಪಡಿಬೇಕು, ಇದನ್ನೆಲ್ಲ ನಾವು ಏನಂತ ಕರಿತೀವಪ್ಪ ಅಂದ್ರೆ ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ। ಇಲ್ಲಿ ಜೈನುಲಾಬ್ದೀನ್ ಅವರು ಯಾವುದೇ ತರನಾಗಿರ್ತಕ್ಕಂಥ ಔಪಚಾರಿಕ ಶಿಕ್ಷಣವನ್ನ ಪಡೀಲಿಲ್ಲ। ಅಷ್ಟೇ ಅಲ್ಲದೆ ನಹಿ ಬಹು ಧನಿ ವ್ಯಕ್ತಿ ತೆ, ಅಷ್ಟೇ ಅಲ್ಲದೆ ಅಷ್ಟೇನು ಹೆಚ್ಚು ಶ್ರೀಮಂತ ವ್ಯಕ್ತಿ ಕೂಡ ಆಗಿರಲಿಲ್ಲ ಅಬ್ದುಲ್ ಕಲಾಂ ಅವರು। इसके बावजूद वे बुद्धिमान थे, ಅಷ್ಟಾದ್ರೂ ಕೂಡ ಎಂದು ಶಾಲೆಗೆ ಹೋಗಿಲ್ಲ, ಔಪಚಾರಿಕ ಶಿಕ್ಷಣ ಹೊಂದಿಲ್ಲ, ಆದ್ರೂ ಕೂಡ ಅವರು ಬಹಳಷ್ಟು ಏನಾಗಿದ್ರಪ್ಪ ಅಂದ್ರೆ ಬುದ್ಧಿಮಾನ, ಚತುರ, ಜಾಣ ವ್ಯಕ್ತಿಯಾಗಿದ್ದರು। और उनमें उदारता की सच्ची भावना थी। ಅಷ್ಟೇ ಅಲ್ಲದೆ ಅವರಲ್ಲಿ ಏನಾಗಿದಪ್ಪ ಅಂದ್ರೆ ಹೆಚ್ಚು ಶ್ರೀಮಂತ ಇರಲಿಲ್ಲ, ಆದ್ರೂ ಕೂಡ ಉದಾರತ, ಬೇರೆಯವರಿಗೆ ಪರೋಪಕಾರ, ಸಹಾಯ, ಸಹಕಾರವನ್ನ ಮಾಡ್ತಕ್ಕಂಥ ಗುಣ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ನಲ್ಲಿ ತುಂಬಿಕೊಂಡಿತ್ತು। ಮೇರಿ ಮಾ ಆಸಿಯಮ್ಮ ಉನ್ಕಿ ಆದರ್ಶ ಜೀವನ್ ಸಂಗೀನಿ ಥಿ। ಕಲಾಂ ಅವರ ತಾಯಿ ಹೆಸರು ಬಂದ್ಬಿಟ್ಟು ಆಸಿಯಮ್ಮ ಅಂತ ಬರುತ್ತೆ। ಸೊ ಈ ಆಸಿಯಮ್ಮ ಅವರು ಜೈನುಲಾಬ್ದೀನ್ ಆದರ್ಶ ಜೀವನ್ ಸಂಗೀನಿ ಅನಿ ಪತ್ನಿ। ಓಕೆ, ಆದರ್ಶ ಪತ್ನಿಯಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಜೀವನವನ್ನು ನಡೆಸಿದ್ರು ಆಸಿಯಮ್ಮ। ಯಾರ ಜೊತೆ, ಜೈನುಲಾಬ್ದೀನ್ ಜೊತೆ। मेरे माता पिता को हमारे समाज में एक आदर्श दंपति के रूप में देखा जाता था। ಇವರ ತಂದೆ ತಾಯಿ ಯಾರು, ಜೈನುಲಾಬ್ದೀನ್ ಮತ್ತು ಆಸಿಯಮ್ಮಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಲಾಂ ಅವರ ಸಮಾಜದಲ್ಲಿ ಒಬ್ಬ ಆದರ್ಶ ದಂಪತಿಯ ರೂಪದಲ್ಲಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ನೋಡ್ತಿದ್ರು। ಅಷ್ಟೇ ಅವರು ಪ್ರಸಿದ್ಧಿಯನ್ನು ಕೂಡ ಆಗಿದ್ರು ಅವರ समाजದಲ್ಲಿ। बच्चों इस तस्वीर में रामेश्वरम का तस्वीर दिखाने के लिए, मानचित्र दिखाने के लिए प्रयास किया है, क्योंकि जो रामेश्वरम में ही क्या हुआ था कि एपीजे अब्दुल कलाम जी का जन्म हुआ था। रामेश्वरम कस्बे में एक मध्यवर्गीय परिवार में उनका जन्म हुआ था। अब तो मद्रास राज्य को तमिलनाडु नाम से कहा जाता है, पुकारा जाता है। ಸೊ ಇದು ಅಬ್ದುಲ್ ಕಲಾಂ ಅವರು ಹುಟ್ಟಿಕೊಂಡಿರ್ತಕ್ಕಂಥದ್ದು ಮದ್ರಾಸ್ ರಾಜ್ಯದ, ಪ್ರಸ್ತುತವಾಗಿ ಅದನ್ನು ನಾವು ತಮಿಳುನಾಡು ಅಂತೀವಿ, ಈ ರಾಮೇಶ್ವರಂ ಹೋಬಳಿಯ ಒಂದು ಮಧ್ಯಮ ವರ್ಗದಲ್ಲಿ ಅಬ್ದುಲ್ ಕಲಾಂ ಅವರ ಜನ್ಮ ಆಗಿತ್ತು। ಕಲಾಂ ಕೆ ಅಭಿಭಾವಕ್ ಯಾನಿ ಮಾತಾ ಪಿತಾ। ಸೊ ಇದು ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವಚಿತ್ರ, ತಂದೆ ಜೈನುಲಾಬ್ದೀನ್ ಮತ್ತು ತಾಯಿ ಆಸಿಯಮ್ಮ। बच्चों इस तस्वीर में एपीजे अब्दुल कलाम जी के अभिभावक यानी उनके पिताजी जैनुलाब्दीन और माँ आसियम्मा जी का तस्वीर दिखाने के लिए प्रयास किया गया है। आगे है, मैं कई बच्चों में से एक था, ಅಂದ್ರೆ ನಾನು ಅವರಿಗೆ ಕೆಲವು ಮಕ್ಕಳಲ್ಲಿ ನಾನು ಕೂಡ ಒಬ್ಬವನಾಗಿದ್ದೆ। लंबे चौड़े व सुंदर माता पिता का छोटी कदकाठी का साधारण सा दिखने वाला बच्चा। ಅಂದ್ರೆ ಕಲಾಂ ಅವರು ಚಿಕ್ಕವನಿದ್ದಾಗ ಲಂಬೆ ಚೌಡೆ, ಲಂಬೆ ಅಂದ್ರೆ ಉದ್ದ ಅಂತೀವಿ, ಚೌಡೆ ಅಂದ್ರೆ ದಪ್ಪ ಅಂತೀವಿ, ಸುಂದರ, ಖೂಬ್ಸೂರತ್। ಸೊ ಉದ್ದ, ದಪ್ಪ ಮತ್ತು ಬಹಳಷ್ಟು ಸುಂದರ, ತಂದೆ ತಾಯಿಗೆ ಹೋಲಿಕೆ ಮಾಡ್ತಕ್ಕಂಥ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ದಷ್ಟಪುಷ್ಟ ಹುಡುಗನಾಗಿದ್ದ ಯಾರು, ಕಲಾಂ ಜಿ ಅವರು। हम लोग अपनी पुस्तैनी घर में रहते थे। ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪುಸ್ತೈನಿ ಅಂತಂದ್ರೆ ಏನಪ್ಪ ಅಂದ್ರೆ ಪಿತ್ರಾರ್ಜಿತ, ಸೊ ಹಿಂದಿನ ತಂದೆ ಅಜ್ಜದಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಮನೆ ಇರುತ್ತಲ್ಲ ಅದನ್ನ ಪುಸ್ತೈನಿ ಅಂತ ಕರಿತೀವಿ। ಓಕೆ,
ಸೊ ಈ ಒಂದು ಬಳುವಳಿಯಾಗಿ ಬಂದಿರತಕ್ಕಂಥ ಮನೆಯಲ್ಲಿ ಪಿತ್ರಾರ್ಜಿತವಾಗಿರ್ತಕ್ಕಂಥ ಬಂದ ಮನೆಯಲ್ಲಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ವಾಸಿಸ್ತಿದ್ರು. रामेश्वरम की मस्जिद वाली गली में बना यह घर चूने पत्थर व ईट से बना पक्का और बड़ा था. ಅವರ ಮನೆ ಎಲ್ಲಿತ್ತಪ್ಪ ಅಂದ್ರೆ ರಾಮೇಶ್ವರಂನ ಮಸ್ಜಿದ್ ವಾಲಿ ಗಲಿ ಒಳಗಡೆ ಇತ್ತು. ಈ ಮಸ್ಜಿದ್ ವಾಲಿ ಗಲಿಯಲ್ಲಿ ಇರ್ತಕ್ಕಂಥ ಪುಸ್ತೈನಿ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಅಂದ್ರೆ ಸೀಮೆ ಸುಣ್ಣ, ಪತ್ತರ್ ಅಂದ್ರೆ ಕಲ್ಲು, ಈಟ್ ಅಂದ್ರೆ ಇಟ್ಟಿಗೆಯಿಂದ ಕೂಡಿರ್ತಕ್ಕಂಥ, ಪಕ್ಕ ಅಂದ್ರೆ ದಷ್ಟ ಗಟ್ಟಿ ಮುಟ್ಟಾಗಿರ್ತಕ್ಕಂಥದ್ದು ಸದೃಢವಾಗಿರ್ತಕ್ಕಂಥ ಮನೆಯಾಗಿತ್ತು. ಅಷ್ಟೇ ಅಲ್ಲದೆ ಅದು ದೊಡ್ಡದ ಮನೆ ಕೂಡ ಆಗಿತ್ತು. बड़ा था. पुश्तैनी घर किस प्रकार का था? चूने पत्थर और ईंट से बना हुआ था और वह पक्का था और बड़ा भी था. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ತೆ. ಅವರ ತಂದೆ ಆಡಂಬರಹೀನ ವ್ಯಕ್ತಿಯಾಗಿದ್ದರು. ಯಾವುದೇ ರೀತಿಯಾಗಿರ್ತಕ್ಕಂಥ ವೈಭವಿತವಾದ ಜೀವನವನ್ನು ನಡೆಸದೇ ಇರತಕ್ಕಂಥ ಒಂದು ಗುಣದವರಾಗಿದ್ದರು. और सभी अनावश्यक एवं ऐशो आराम वाली चीजों से दूर रहते थे. ಅಷ್ಟೇ ಅಲ್ಲದೆ ಅನಾವಶ್ಯಕ ಯಾವ ವಸ್ತುಗಳು ಬೇಡಲ್ಲ ಆ ವಸ್ತುಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು. ಅಷ್ಟೇ ಅಲ್ಲದೆ ಐಶೋ ಆರಾಮ್ ವಾಲಿ, ಸೊ ಆರಾಮವಾಗಿರ್ತಕ್ಕಂಥ ಜೀವನವನ್ನು, ರಿಲ್ಯಾಕ್ಸೇಷನ್ ಲೈಫನ್ನು ತೆಗಿಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಾಗ್ತಾವಲ್ಲ ಆ ವಸ್ತುಗಳಿಂದ ಅವ್ರು ಏನಾಗಿದ್ರಪ್ಪ ಅಂದ್ರೆ ದೂರ ಇದ್ರು. ಯಾರು? ಜೈನುಲಾಬ್ದೀನ್. पर घर में सभी आवश्यक चीजें समुचित मात्रा में सुलभता से उपलब्ध थी. ಆದರೂ ಕೂಡ ಅವ್ರ ಮನೆಯಲ್ಲಿ ಏನಾಗಿದೆಪ್ಪ ಅಂದ್ರೆ ಸಬಿ ಅವಶ್ಯಕ ಚೀಜೆ, ಏನೆಲ್ಲ ಒಂದು ಅವಶ್ಯಕವಾದ ವಸ್ತುಗಳು ಬೇಕೋ ಆ ಎಲ್ಲ ವಸ್ತುಗಳು ಸಮುಚಿತ ಮಾತ್ರ ಅಂದ್ರೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಕ್ವಾಂಟಿಟಿ ಸಮ ಪ್ರಮಾಣದಲ್ಲಿ ಏನಾಗಿದೆಪ್ಪ ಅಂದ್ರೆ ಸುಲಭತಾಸೆ ಸರಳವಾಗಿ ಅವುಗಳು ಸಿಗುವ ಹಾಗೆ ಎಲ್ಲ ವಸ್ತುಗಳು ಏನಾಗಿದೆಪ್ಪ ಅಂದ್ರೆ ದೈನಂದಿನ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಅವರ ಮನೆಯಲ್ಲಿ ಇದ್ದವು. वास्तव में मैं कहूँगा कि मेरा बचपन बहुत ही निश्चिंतता और सादगी में बीता. ನಿಜಕ್ಕೂ ನೈಜವಾಗಿ ವಾಸ್ತವವಾಗಿ ಹೇಳಬೇಕಂದ್ರೆ ಅಬ್ದುಲ್ ಕಲಾಂ ಅವರ ಒಂದು ಬಾಲ್ಯಕಾಲ, ಅವರ ಒಂದು ಹುಟ್ಟು ಬಹಳಷ್ಟು ನಿಶ್ಚಿಂತತೆವಾಗಿ ಮತ್ತು ಸಾದಗಿ ಅಂದ್ರೆ ಸರಳತೆಯಿಂದ ಅದೇನಾಗಿತ್ತಪ್ಪ ಅಂದ್ರೆ ಕೂಡಿತ್ತು. ಭೌತಿಕ ಎವಂ ಭಾವನಾತ್ಮಕ ದೋನೋ ಹಿ ದೃಷ್ಟಿ ಸೆ. ಅದು ಭೌತಿಕವಾಗಿ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ಆಗಿರ್ಬೋದು. ಭೌತಿಕ ಅಂದ್ರೆ ಏನು? ಮನೆ, ಆಮೇಲೆ ಏನೇನು ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವೆಲ್ಲವುಗಳು ಕೂಡ ಭೌತಿಕ. ಆದ್ರೆ ಭಾವನಾತ್ಮಕ ಅಂದ್ರೆ ತಂದೆ ತಾಯಿ ಸಹೋದರ ಸಂಬಂಧಿಕರ ಪ್ರೀತಿ ಮಮತೆ, ಅವು ಆ ಎರಡೂ ಕೂಡ ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಅಬ್ದುಲ್ ಕಲಾಂ ಜಿಯವರ ಜೀವನ ಬಹಳಷ್ಟು ನಿಶ್ಚಿಂತತೆ ಮತ್ತು ಸರಳತೆಯಿಂದ ಅದು ಕೂಡಿತ್ತು. सो बच्चों, यह है पुश्तैनी घर, यानी एपीजे अब्दुल कलाम ने इस प्रकार के पुश्तैनी घर में रहते थे. और जैसे यह चूने पत्थर और ईट से बना हुआ पक्का और बड़ा घर था. ಇದೊಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಚಿತ್ರ ಇದೆ ಮಕ್ಕಳೇ. ಸೊ ಈ ತರನಾಗಿ ಪುಸ್ತೈನಿ ಅಂದರೆ ಹಿರಿಯರಿಂದ ಬಳುವಳಿಯಾಗಿರ್ತಕ್ಕಂಥ ಬಂದ ಮನೆ. ಸೊ ಅದು ಇಟ್ಟಿಗೆ ಆಗಿರಬಹುದು, ಕಲ್ಲು ಆಗಿರಬಹುದು ಮತ್ತು ಸೀಮೆ ಸುಣ್ಣದಿಂದ ಮಾಡಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮತ್ತು ಸದೃಢವಾದ ಮನೆಯಲ್ಲಿ APJ ಅಬ್ದುಲ್ ಕಲಾಂ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ವಾಸವನ್ನ ಮಾಡ್ತಿದ್ರು. ಅದು ಪುಸ್ತೈನಿ ಘರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಶಬ್ದ ಬಂತು ಐಶೋ ಆರಾಮ್ ವಾಲಿ ಚೀಜೆ ಅಂದರೆ. ಸೊ ಜೈನುಲಾಬ್ದೀನ್, APJ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅವರು ಬಹಳಷ್ಟು ಏನಾಗಿದ್ರಪ್ಪ ಅಂದ್ರೆ ಅನಾವಶ್ಯಕ ಬೇಡವಾದ ವಸ್ತುಗಳು ಮತ್ತು ಐಶೋ ಆರಾಮ್ ವಾಲಿ ಚೀಜೆ ಅಂದ್ರೆ ಆರಾಮವಾಗಿ ಜೀವನವನ್ನು ನಡೆಸಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಲ್ಲ ಇಂಥ ಒಂದು ಐಶೋ ಆರಾಮ್ ವಾಲಿ ವಸ್ತುಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು. ಅವ್ರು ನಿಜಕ್ಕೂ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಆದರೂ ಕೂಡ ಮನೆಯಲ್ಲಿ ಏನೆಲ್ಲ ಅವಶ್ಯಕ ವಸ್ತುಗಳು ಬೇಕಲ್ಲ ಆ ಎಲ್ಲ ವಸ್ತುಗಳು ಅವ್ರ ಮನೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸರಳವಾಗಿ ಸುಲಭವಾಗಿ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದ್ರು ಅವರ ತಂದೆ ಜೈನುಲಾಬ್ದೀನ್. ಮುಂದೆ ಇದೆ, मैं प्राय अपनी माँ के साथ ही रसोई में नीचे बैठकर खाना खाया करता था. ಪ್ರಾಯ ಅಂದ್ರೆ ಸೊ ಯಾವತ್ತೂ ಕೂಡ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರ ತಾಯಿಯ ಜೊತೆಗೆ ರಸೋಯಿ ಅಂದ್ರೆ ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಕೆಳಗಡೆ ಕುಳಿತುಕೊಂಡು ಏನು ಮಾಡ್ತಿದ್ರಪ್ಪ ಅಂದ್ರೆ ಊಟವನ್ನು ಮಾಡ್ತಕ್ಕಂಥ ಒಂದು ಹವ್ಯಾಸ ಪದ್ಧತಿ ಅವ್ರದ್ದಾಗಿತ್ತು. ವೇ ಮೇರೆ ಸಾಮ್ನೆ ಕೇಲೆ ಕಾ ಪತ್ತೆ ಬಿಚಾತಿ. ಅವರ ತಾಯಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಬ್ದುಲ್ ಕಲಾಂ ಅವರು ಅಡುಗೆ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಾಗ ಅವರ ಮುಂದೆ ಬಾಳೆ ಎಲೆಯನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಹಾಸ್ತಿದ್ರು. ಕೇಲೆ ಕಾ ಪತ್ತ ಅಂದ್ರೆ ಬಾಳೆ ಎಲೆ. फिर उस पर चावल एवं सुगंधित स्वादिष्ट सांबार डालती. ಆಮೇಲೆ ಆ ಬಾಳೆ ಎಲೆ ಮೇಲೆ ಏನು ಹಾಕ್ತಿದ್ರಪ್ಪ ಅಂದ್ರೆ ಚಾವಲ್ ಅಂದ್ರೆ ಅನ್ನ ಹಾಕ್ತಿದ್ರು. ಅನ್ನ ಹಾಕಿದ ನಂತರ ಏನು ಮಾಡ್ತಿದ್ರಪ್ಪ ಅಂದ್ರೆ ಸುಗಂಧಿತ್ ಮತ್ತು ಸ್ವಾದಿಷ್ಟ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಸುವಾಸನೆ ಭರಿತವಾಗಿರ್ತಕ್ಕಂಥ ಸಾಂಬಾರನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರಿಗೆ ಉಣಬಡಿಸ್ತಿದ್ರು. ಸಾತ್ ಮೇ ಘರ್ ಕಾ ಬನಾ ಅಚಾರ್. ಅಚಾರ್ ಅಂದ್ರೆ ಉಪ್ಪಿನಕಾಯಿ, ಪಿಕಲ್ ಅಂತೀವಲ್ಲ. ಸೊ ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಉಪ್ಪಿನಕಾಯಿ ಆಗಿರ್ಬೋದು ಮತ್ತು ನಾರಿಯಲ್ ಕಿ ತಾಜಿ ಚಟ್ನಿ. ಸೊ ತೆಂಗಿನಕಾಯಿಂದ ಮಾಡಿರ್ತಕ್ಕಂಥ ತಾಜಾ ಆಗಿರ್ತಕ್ಕಂಥ ಒಂದು
ಚಟ್ನಿಯನ್ನು ಕೂಡ ತಾಯಿ ಏನು ಮಾಡ್ತಿದ್ರಪ್ಪ ಅಂದರೆ ಊಟಕ್ಕೆ ಕೊಡ್ತಿದ್ರು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಾಕ್ಯ, ನೆನಪಿನಲ್ಲಿ ಇಟ್ಕೊಡ್ರಿ. हमेशा रसोई घर में ही कलाम जी नीचे बैठकर खाना खाता था और माँ उसके आगे यानी उनके सामने केले का पत्ता बिछाती थी. फिर चावल और स्वादिष्ट सुगंधित सांबार, घर से बना हुआ अचार और नारियल की ताजी चटनी खाने के लिए देती थी. ಸೊ ಅವರ ತಾಯಿ ಆ ಮಗನ ಮುಂದೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಬಾಳೆ ಎಲೆಯನ್ನು ಹಾಕ್ತಿದ್ರು, ಅದರ ಮೇಲೆ ಅನ್ನ ಹಾಕ್ತಿದ್ರು, ಆಮೇಲೆ ಸ್ವಾದಿಷ್ಟವಾಗಿರ್ತಕ್ಕಂಥ ಸಾಂಬಾರನ್ನು ಹಾಕ್ತಿದ್ರು, ಆಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ತೆಂಗಿನ ಒಂದು ಏನು ಮಾಡ್ತಿದ್ರಪ್ಪ ಅಂದ್ರೆ ಚಟ್ನಿ. ಸೊ ಮಗನಿಗೆ ಊಟಕ್ಕೆ ಆಶಯಮ ಉಣವನ್ನು ಬಡಿಸ್ತಿದ್ರು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಓಕೆ, ಮುಂದೆ ಇದೆ ಪ್ರತಿಷ್ಠಿತ ಶಿವ ಮಂದಿರ್ ಜಿಸ್ಕೆ ಕಾರಣ ರಾಮೇಶ್ವರಂ ಪ್ರಸಿದ್ಧ ತೀರ್ಥಸ್ಥಳ ಹೇ. ಇಲ್ಲಿ ಪ್ರತಿಷ್ಠಿತ ಅಂದ್ರೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವ ಮಂದಿರ ಇದೆ, ಅದಕ್ಕಾಗಿ ಏನಾಗದಪ್ಪ ಅಂದ್ರೆ ರಾಮೇಶ್ವರಂ ಒಂದು ಪ್ರಸಿದ್ಧ ತೀರ್ಥಸ್ಥಳವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ, ಅದು ಹೆಸರುವಾಸಿಯಾಗಿದೆ. ಕೇಳ್ತಾರೆ ಪರೀಕ್ಷೆ, ರಾಮೇಶ್ವರಂ ಕಿಸ್ಕೆ ಲಿಯೆ ಪ್ರಸಿದ್ಧ? ಶಿವ ಮಂದಿರ ಕೆ ಲಿಯೆ. ಸೊ ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಿವ ಮಂದಿರ ಕಾರಣ ಆ ರಾಮೇಶ್ವರಂ ಇವತ್ತು ಏನಾಗದಪ್ಪ ಅಂದ್ರೆ ಬಹಳಷ್ಟು ದರ್ಶನೀಯ ಯೋಗ್ಯವಾಗಿರ್ತಕ್ಕಂಥ ಸ್ಥಳವಾಗಿ ಹೊರಹೊಮ್ಮಿದೆ. ಹಮಾರೆ ಘರ್ ಸೆ 10 ಮಿನಿಟ್ ಕಾ ಪೈದಲ್ ರಾಸ್ತಾ ತಾ. ಇಲ್ಲಿ ಈ ಶಿವ ಮಂದಿರಕ್ಕೆ ಹೋಗಬೇಕಾದ್ರೆ ಕಲಾಂ ಅವರ ಮನೆಯಿಂದ ಕೇವಲ 10 ನಿಮಿಷಗಳ ಪೈದಲ್ ಅಂದ್ರೆ ಕಾಲ್ನಡಿಗೆಯ ಒಂದು ಹಾದಿಯಾಗಿತ್ತು. ಜಿಸ್ ಇಲಾಖೆ ಮೇ ಹಮ್ ರಹತೆ ಥೆ. ಇಲಾಖೆ ಅಂದರೆ ಗಲ್ಲಿ, ಓಣಿ. ಯಾವ ಗಲ್ಲಿಯಲ್ಲಿ ಓಣಿಯಲ್ಲಿ ಅವ್ರು ವಾಸಿಸ್ತಿದ್ರಲ್ಲ, ವಹ ಮುಸ್ಲಿಂ ಬಹುಲಾತ. ಬಹುಲ್ ಅಂತಂದ್ರೆ ಮುಸ್ಲಿಂ, ಬಹುಲ್ ಅಂದ್ರೆ ಮುಸ್ಲಿಂ ಸಮುದಾಯ. ಅವರು ಮಸ್ಜಿದ್ ವಾಲಿ ಗಲ್ಲಿಯಲ್ಲಿ ಇರ್ತಿದ್ರು. ಆ ಮಸ್ಜಿದ್ ವಾಲಿ ಗಲ್ಲಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೆಸರೇ ಸೂಚಿಸಿದ ಹಾಗೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಜನರು ವಾಸಿಗಳು ಏನಾಗಿದ್ರಪ್ಪ ಅಂದ್ರೆ ಆ ಒಂದು ಇಲಾಖೆಯಲ್ಲಿ ಗಲ್ಲಿಯಲ್ಲಿ ವಾಸವನ್ನು ಹೊಂದಿದ್ರು. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಭೀ ತೇ. ನೆನಪಿನಟ್ಕೊಳ್ತಕ್ಕಂಥದ್ದು, ಆ ಮುಸ್ಲಿಂ ಬಹುಲ ಇದ್ರೂ ಸಹಿತ ಅಲ್ಲಿ ಏನಾಗಿದ್ರಪ್ಪ ಅಂದ್ರೆ ಕುಚ್ ಹಿಂದೂ ಪರಿವಾರ, ಕೆಲವು ಹಿಂದೂ ಪರಿವಾರಗಳ ಸಹಿತ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಅವರು ಒಂದು ಧಾರ್ಮಿಕ ಸಹಿಷ್ಣುತೆಯಿಂದ ವಾಸವನ್ನ ಮಾಡ್ತಿದ್ರು. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋ ಕೆ ಸಾಥ್ ಮಿಲ್ ಜುಲ್ ಕರ್ ರಹತೆ ಥೆ. ಅವರು ಹಿಂದೂ ಕುಟುಂಬದವರಾದರೂ ಸಹಿತ ಅವರ ನೆರೆಹೊರೆಯಿರ್ತಕ್ಕಂಥ ಒಂದು ಮುಸ್ಲಿಂ ಸಮುದಾಯದ ಜೊತೆ ಏನಾಗಿದ್ರಪ್ಪ ಅಂದ್ರೆ ಅವರು ಕೂಡಿಕೊಂಡು ಒಗ್ಗಟ್ಟಾಗಿ ಇರ್ತಿದ್ರು. ಹಮಾರೆ ಇಲಾಖೆ ಮೇ ಏಕ್ ಬಹುತಿ ಪುರಾಣಿ ಮಸ್ಜಿದ್ ಥಿ. ಅವರ ಒಂದು ಓಣಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮಸ್ಜಿದ್ ಅಂದ್ರೆ ಮುಸ್ಲಿಮರ ಪ್ರಾರ್ಥನಾ ಸ್ಥಳ ಅಂತ ಕರಿತೀವಲ್ಲ, ಸೊ ಆ ಮಸ್ಜಿದ್ ಕೂಡ ಅಲ್ಲಿ ಇತ್ತು. ಜಹಾ ಶಾಮ್ ಕೋ ನಮಾಜ್ ಕೆ ಲಿಯೆ ಮೇರೆ ಪಿತಾಜಿ ಮುಜೆ ಅಪ್ನೆ ಸಾಥ್ ಲೇ ಜಾತೆ ಥೆ. ಪ್ರತಿದಿನ ಸಾಯಂಕಾಲ ಏನು ಮಾಡ್ತಿದ್ರಪ್ಪ ಅಂದ್ರೆ ನಮಾಜ್ ಅಂದ್ರೆ ಪ್ರಾರ್ಥನೆಯನ್ನು ಬೀಳೋ ಸಲುವಾಗಿ ತಂದೆ ಜೈನುಲ್ ಅಬ್ದೀನ್ ಏನಾಗಿ ಮಾಡ್ತಿದ್ರು, ಆ ಒಂದು ಹಳೆಯ ಒಂದು ಮಸ್ಜಿದ್ಗೆ ತನ್ನ ಮಗ ಕಲಾಂಗೆ ಏನು ಮಾಡ್ತಿದ್ರು, ಅವ್ರು ಕರೆದುಕೊಂಡು ಹೋಗ್ತಿದ್ರು. ಸೊ ಇದೇ ಆಗಿರ್ತಕ್ಕಂಥದ್ದು. ಸೊ ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿವ ಮಂದಿರ ಇರ್ತಕ್ಕಂಥದ್ದು ರಾಮೇಶ್ವರಂದಲ್ಲಿ. ಈ ರಾಮೇಶ್ವರಂನಲ್ಲಿರ್ತಕ್ಕಂಥ ಈ ಶಿವ ಮಂದಿರಕ್ಕಾಗಿ ಅದು ಏನಾಗದಪ್ಪ ಅಂದ್ರೆ ರಾಮೇಶ್ವರಂ ಪ್ರಸಿದ್ಧಿಯನ್ನು ಹೊಂದಿದೆ. ಅಬ್ದುಲ್ ಕಲಾಂ ಅವರು ಇರ್ತಕ್ಕಂಥ ಮನೆಯಿಂದ ಈ ಶಿವ ಮಂದಿರಕ್ಕೆ ಹೋಗಲಿಕ್ಕೆ ಬರೀ 10 ನಿಮಿಷಗಳ ಒಂದು ಕಾಲು ಹಾದಿಯಾಗಿತ್ತು.